ಸಿಗ್ನಲ್ ಜಂಪ್ ಮಾಡ್ತಾರೆ ಅಂತ ಹೇಳ್ತಾರೆ ಪೊಲೀಸರು. ಇನ್ಸೂರೆನ್ಸ್ ಇಲ್ಲ ಅಂದ್ಬಿಟ್ಟು 1,500 ಕಿತ್ಕೊಂತಾರೆ. ಅದೇ ದುಡ್ಡಿಗೆ ಇನ್ಸೂರೆನ್ಸ್ ಮಾಡಕ್ ಹೇಳಿ, ಇನ್ಸೂರೆನ್ಸ್ ಮಾಡಿಸ್ಕೊಡಿ. ಕರೆಕ್ಟ್ ಅಲ್ವಾ? ಈಗ 1,500 ಫೈನ್ ಹಾಕೋದ್ ಬದಲು ಇನ್ಸೂರೆನ್ಸ್ ಮಾಡ್ಕೊಡಿ ಸ್ವಾಮಿ. ಅವ್ನಿಗೆ ಇನ್ಸೂರೆನ್ಸ್ ನೆಕ್ಸ್ಟ್ ಇನ್ನೂ 1 ವರ್ಷ ತನಕ ಇನ್ಸೂರೆನ್ಸ್ ಕಟ್ಟಂಗೆ ಇಲ್ವಲ್ಲ. ಹೆಲ್ಮೆಟ್ ಇಲ್ದ ಹಾಕೋದ್ನ ಹೆಲ್ಮೆಟ್ ₹1,000 ಹಾಕೋ ಬದಲು ತಗೋ, ನಿನ್ ಗೌರ್ಮೆಂಟ್ ಅವನು ನೀನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸು. ₹1,000 ಹೆಲ್ಮೆಟ್ ನಾವು ಆಚೆ ಕಡೆ ತಗೋ, ನೀನ್ ತಗೋ ₹1,000 ಫೈನ್ ಕಟ್ಟು, ಒಂದ್ ಹೆಲ್ಮೆಟ್ ಕೊಡು. ಅವ್ನ್ ನೆಕ್ಸ್ಟ್ ಟೈಮ್ ಹೆಲ್ಮೆಟ್ ಹಾಕೊಂಡು ಓಡಾಡ್ತಾನಲ್ಲ. ಡಿಎಲ್ ತಗೋ, ಡಿಎಲ್ ಮಾಡಿಸು. 18 ಏಜ್ ಆಗಿಲ್ವಾ ಅವಾಗ ಒಳಗ್ ಹಾಕು. ಕೇಸ್ ಹಾಕ್ಬಿಟ್ಟು ನೀನು ಫೈನ್ ಕಟ್ಬಿಟ್ಟು ಎಂತಿಗೆ ಆಚೆ ಕಡೆ ಬಿಡ್ತೀಯಾ? ರೂಲ್ಸ್ ಕರೆಕ್ಟ್ ಆಗಿ ನೀನ್ ಸ್ಟ್ರಿಕ್ಟ್ ಆಗಿರೋ, ಅವ್ನು ಕರೆಕ್ಟ್ ಆಗಿರ್ತಾನೆ. ಇವಾಗ ನಾನೇ ಆಗ್ಲಿ ನನ್ ಗಾಡಿಲಿ ಯಾರು ಕುತ್ಕೊಂಡ್ರೆ ನಂದು ₹15 ಮೀಟರ್ ಬೇಕಾದ್ರೆ ಹತ್ತು, ಇಲ್ಲಾಂದ್ರೆ ಹೋಗು ಅಂತ ಹೇಳ್ಬೋದು. ಸರಿನಾ? ನನ್ಗೆ ಇಷ್ಟೇ ಕೊಡೋದು ಅಂತಂದ್ರೆ ಯಾರು ಹತ್ತಾರೆ? ಈಗ ನಾನ್ ಕರೆಕ್ಟ್ ಆಗಿದ್ರೆ ಇನ್ನೊಬ್ರು ಅವನು ಕರೆಕ್ಟ್ ಆಗಿರ್ತಾನೆ. ಗವರ್ಮೆಂಟ್ ಅವರೇ ಕರೆಕ್ಟ್ ಆಗಿಲ್ಲ ಅಂದ್ರೆ ಜನಗಳು ಅಷ್ಟೇ. ಈಗ ಇನ್ಸೂರೆನ್ಸ್ ತಗೊಳ್ಳಿ ಸರ್, ನಾನು ಅದನ್ನ 1 ವರ್ಷಕ್ಕೆ ಮಾಡಿಸ್ತೀನಿ. 1 ವರ್ಷ ತನಕ ನಾನು ಒಂದೇ ಒಂದು ಇನ್ಸೂರೆನ್ಸ್ ಕ್ಲೈಮ್ ಮಾಡಲ್ಲ. ಅರ್ಧ ಅಮೌಂಟ್ ರಿಫಂಡ್ ಮಾಡ್ಬೋದಲ್ವಾ? ಯಾವ ಬರತ್ ಸಕಾತಾಗೆ ಯಾರಾದ್ರೂ ಗವರ್ಮೆಂಟ್ ಅವರಾದ್ರೂ ಕೇಳ್ತಾರ? ಇದನ್ನ ಕೇಳಲ್ಲ. ಜಸ್ಟ್ ಇನ್ಸೂರೆನ್ಸ್ ಅಲ್ಲೇ ತಗೊಳ್ಳಿ, ಎಷ್ಟು ಕೋಟಿ ಹೊಡಿತಾರೆ. ಕರೆಕ್ಟಾ? ನಂದು ಆಟೋದೇನೆ ₹8,000 ಸರ್ ವರ್ಷಕ್ಕೆ. 8,000 ಒಂದು ತಗೊಂಡು 2 ವರ್ಷ ಆಗಿದೆ. 2 ವರ್ಷ ಒಂದು ಇನ್ಸೂರೆನ್ಸ್ ಕ್ಲೈಮ್ ಮಾಡಿಲ್ಲ. ವರ್ಷಕ್ಕೆ 8,000 ಅಂತಂದ್ರೆ ನಂದು ಎಷ್ಟು ಲಾಸ್? ಅದು ಇನ್ಸೂರೆನ್ಸ್ ನಂದು ಕ್ಲೈಮ್ ಆಗಿಲ್ಲ. ಸರಿ, ಕ್ಲೈಮ್ ಆಗೋನ್ಗುನು ಅವತ್ತೇ ಕ್ಲೈಮ್ ಮಾಡ್ಕೊಡಲ್ಲ. ನನ್ ಕೈಯಿಂದ ಕಟ್ಟಬೇಕು. ಕಟ್ಟಿದ್ಮೇಲೆ ಅದ್ ಯಾವಾಗ ಬರುತ್ತೋ ಅವಾಗ ನನ್ನ ಹತ್ರ ಎತ್ಕೊಂಡ್ಬೇಕದು. ನಾನು ವರ್ಷ ಎಲ್ಲ ಕಟ್ಟಬೇಕು. ಇನ್ಸೂರೆನ್ಸ್ ಇಲ್ಲ ಅಂದ್ರೆ ಪೊಲೀಸ್ ಹಿಡಿದ್ಬಿಟ್ಟು ಕಟ್ಟು, ಇನ್ಸೂರೆನ್ಸ್ ಹಾಕಿಲ್ಲ ಅಂತ ಕೇಳ್ತಾನೆ. ಅದ್ ಇನ್ಸೂರೆನ್ಸ್ ಕ್ಲೈಮ್ ಮಾಡಕ್ಕೆ ಅವ್ನ್ 15 ದಿವಸ ಚೆಕ್ ಮಾಡ್ಬಿಟ್ಟು ಇದು ಪ್ಲಾಸ್ಟಿಕ್ ಕೊಡಲ್ಲ, ನಾನು ಅದು ಕೊಡಲ್ಲ, ಇದು ಕೊಡಲ್ಲ ಅಂತ ರೂಲ್ಸ್ ಹಾಕ್ತಾನೆ. ಇನ್ಸೂರೆನ್ಸ್ ಇಲ್ಲ ಅಂತ ಮಾತ್ರ ಗೌರ್ಮೆಂಟ್ ಕೇಳಕ್ಕಾಗುತ್ತೆ? ಅವ್ನಿಗೆ ಇನ್ಸೂರೆನ್ಸ್ ಅಂತ ಮಾಡಿಸಿದ್ಮೇಲೆ ಅಡ್ಡಿಯಿಂದ ಮುಡಿಯೋರ್ಗು ಇನ್ಸೂರೆನ್ಸ್ ತಾನೆ. ಅದು ಅದಕ್ಕಿಲ್ಲ ಇದಕ್ಕಿಲ್ಲ ಅಂತ ಅದಕ್ಕೆ ಕಂಡೀಷನ್ ಹಾಕ್ಬೇಕು? ಹಂಗಾರೆ ಇನ್ಸೂರೆನ್ಸ್ ಎಂತಕ್ ಮಾಡಿಸ್ಬೇಕು ನಾನು? ಇನ್ಸೂರೆನ್ಸ್ ಮಾಡಿಸೋದಂತ ನನ್ನ ಹತ್ರ ಕಾಸಿರಲ್ಲ, ನೀನ್ ಮಾಡ್ಕೊಡ್ಬೇಕಪ್ಪ ಅಂತ. ನನ್ ಕೈಯಿಂದ ಕಾಸು ಹಾಕ್ಬಿಟ್ಟು ನೀನ್ ಯಾವಾಗ್ಲೂ ಕೊಡ್ತೀಯ ಅಂತ ನಾನು ಇಸ್ಕೊಳಕ್ ಯಾಕೆ ಇನ್ಸೂರೆನ್ಸ್ ಮಾಡಿಸ್ಬೇಕು? ಮತ್ತೆ ಯಾಕೆ ಪೊಲೀಸರು ನನ್ನ ಹಿಡಿಬೇಕು ಇನ್ಸೂರೆನ್ಸ್ ಇಲ್ಲಪ್ಪ ನಿನ್ ಹತ್ರ ಅಂತ? ಹೌದು, ಸಿಸ್ಟಮೇ ಚೇಂಜ್ ಆಗ್ಬೇಕಿಲ್ಲ ಅಂತ ಹೇಳ್ತಿಲ್ಲ, ಅದನ್ನೇ ಹೇಳ್ತಾ ಇರೋದು. ಇವಾಗ ನೋಡಿ, ಇವಾಗ ಇನ್ಸೂರೆನ್ಸ್ ನಾನು ಇವಾಗ ಎಕ್ಸಾಂಪಲ್, ಇವಾಗ ನೀವು ಹೋಟ್ಲಿಗೆ ಊಟ ಮಾಡ್ತೀರಾ, ಅನ್ನ ಸಾಂಬಾರ್ ಕೇಳಿದಾಗ ನಿಮ್ಗೆ ಬರೀ ಅನ್ನ ಕೊಟ್ಬಿಟ್ಟು ಸಾಂಬಾರ್ ನಾನು ನಾಳೆ ಕೊಡ್ತೀನಿ ಅಂದ್ರೆ ಊಟ ಮಾಡ್ತೀರಾ? ಕಾಸು ಕೊಟ್ಟಿದ್ದೀರಾ ತಾನೆ? ಇವಾಗ ಅದೇ ಸಿಸ್ಟಮೇ ಚೇಂಜ್ ಮಾಡ್ಬೇಕಲ್ಲ. ನಾನು ಹೇಳಿದ್ರೆ ತಪ್ಪಿದೆ ಈಗ?